ನೋಡಿ, ಧರ್ಮಸ್ಥಳದ ವಿಚಾರದ ಕುರಿತಾಗಿ ಬಣ್ಣ ಬಣ್ಣದ ಕಥೆಗಳನ್ನು ಕಟ್ಕೊಂಡು ಅಪಪ್ರಚಾರವನ್ನು ಮಾಡ್ತಿದ್ನಲ್ಲ ಸಮೀರ್, ಆತನಿಗೆ ಬಿಗ್ ಶಾಕ್ ಇದೀಗ ಲಭಿಸಿದೆ. ಬಿಗ್ ಶಾಕ್. ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಪೊಲೀಸರು ಶೋಧವನ್ನು ನಡೆಸಿದ್ದಾರೆ. ನಿನ್ನೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ಗಂಟೆಗಳ ಕಾಲ ಶೋಧವನ್ನು ನಡೆಸಿದ್ರು. ಯಾರು? ಪೊಲೀಸರು. ಬನ್ನೇರುಘಟ್ಟದ ಹುಲ್ಲಹಳ್ಳಿಯಲ್ಲಿರುವಂತಹ ಸಮೀರ್ ನಿವಾಸದಲ್ಲಿ ಈ ಶೋಧವನ್ನು ನಡೆಸಲಾಯಿತು. ಸಮೀರ್ ಮನೆಯ ಕಂಪ್ಯೂಟರ್ ಸೇರಿ ಕೆಲ ವಸ್ತುಗಳನ್ನ ವಶಕ್ಕೆ ಬೆಳ್ತಂಗಡಿ ಪೊಲೀಸರು ಪಡ್ಕೊಂಡ್ರು. ಬೆಳ್ತಂಗಡಿ ಪೊಲೀಸರ ಶೋಧದ ವೇಳೆ ಮಟ್ಟಣ್ಣನವರ ಜೊತೆಗಿದ್ರು. ಇಂಟ್ರೆಸ್ಟಿಂಗ್. ಮಟ್ಟಣ್ಣನವರು ಹೇಳ್ತಾರೆ ನನಗೂ ಸಮೀರ್ಗೂ ಏನು ಸಂಬಂಧನೇ ಇಲ್ಲ ಅಂತ ಹೇಳಿ. ಮತ್ತೆ ಸಮೀರ್ ಮನೆಯಲ್ಲಿ ಮಟ್ಟಣ್ಣನವರು ಏನು ಮಾಡ್ತಾ ಇದ್ರು? ಮಟ್ಟಣ್ಣನವರ ಜೊತೆ ಕಾರ್ನಲ್ಲಿ MD ಸಮೀರ್ ತೆರಳಿದ್ದಾನೆ. ಬಳಸಿ ವಿಡಿಯೋವನ್ನು ಮಾಡಿದಂಥ ಯೂಟ್ಯೂಬರ್ ಸಮೀರ್ಗೆ ಬಿಗ್ ಶಾಕ್ ಲಭಿಸಿದೆ. ಇವರೆಲ್ಲ ಏನಂತ ಎಣಿಸ್ಕೊಂಡ್ರು? ನಾವು ಯಾವುದೋ ಒಂದು ಬುರುಡೆ ಮ್ಯಾನನ್ನ ಮುಂದೆ ಬಿಟ್ಬಿಡೋದು, ನಮ್ಮನ್ನೆಲ್ಲ ಪೊಲೀಸರು ಮುಟ್ಟೋದೇ ಇಲ್ಲ, ನಾನು ಹಿಂಗೆ ಬಣ್ಣ ಬಣ್ಣದ ಕಥೆಗಳನ್ನು ಹೇಳ್ತೀನಿ, ಯಾವುದೇ ತನಿಖೆ ಇಲ್ಲ, ಯಾವುದೇ ವರದಿಗಳನ್ನು ಓದಲಿಲ್ಲ, ಯಾವುದೇ ಡೆತ್ ರಿಪೋರ್ಟ್ಗಳನ್ನು ಓದಲಿಲ್ಲ, ಬಣ್ಣ ಬಣ್ಣದ ಕಥೆಗಳನ್ನು AI ವಿಡಿಯೋಗಳನ್ನು ಮಾಡಿಕೊಂಡು ಜನರ ಮನವನ್ನು ಪರಿವರ್ತನೆ ಮಾಡ್ತೀನಿ ಅಂತ ಎಣಿಸ್ಕೊಂಡಿದ್ದಂಥ ಈ ದುರುಳ ಸಮೀರ್ ಅವನ ಮನೆಯನ್ನು ಶೋಧ ಮಾಡಿದ್ದಾರೆ. ಯಾವ ಸಿಸ್ಟಮಲ್ಲಿ ಅವನು ಎಡಿಟ್ ಮಾಡ್ದ, ಆ ಸಿಸ್ಟಮಲ್ಲಿ ಬೇರೆ ಏನೇನಿದೆ, ಅವನ ಇಮೇಲಿಗೆ ಯಾವ್ಯಾವ ಇಮೇಲ್ಗಳು ಬಂದಿದೆ, ಅವನಿಗೆ ಎಲ್ಲೆಲ್ಲಿಂದ ದುಡ್ಡು ಬರ್ತಾ ಇದೆ, ಇದೆಲ್ಲವನ್ನು ಕೂಡ SIT ಅಧಿಕಾರಿಗಳು ಶೋಧ ಮಾಡಿದ್ದಾರೆ. ಒಂದಲ್ಲ ಎರಡರಲ್ಲ ಬರೋಬ್ಬರಿ 8 ಗಂಟೆಗಳ ಕಾಲ ಶೋಧ ಮಾಡಿದ್ದಾರೆ. ಆದರೆ ಈ ಟೈಮಲ್ಲಿ ಮಟ್ಟಣ್ಣನವರು ಕೂಡ ಅಲ್ಲಿದ್ರಂತೆ. ಇಂಟ್ರೆಸ್ಟಿಂಗ್. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ರವರು ಲೈನ್ನಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಬಣ್ಣ ಬಣ್ಣದ ಕಥೆಗಳನ್ನು ಕಟ್ಟಿದಂಥ ಮನುಷ್ಯ ಈತ. AI ವಿಡಿಯೋಗಳನ್ನು ಮಾಡಿದ್ದು ಒಂದು ನಿಮಿಷದ AI ವಿಡಿಯೋಗೆ ಎಷ್ಟಾಗುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. 30 ನಿಮಿಷದ AI ವಿಡಿಯೋ ಮಾಡಿಕೊಂಡು ಜನರ ಮನಸ್ಸನ್ನು ಪರಿವರ್ತನೆ ಮಾಡಿದಂಥ ಪುಣ್ಯಾತ್ಮ ಇವನು. ಇವನಿಗೆ 8 ಗಂಟೆಗಳ ಕಾಲ ತನಿಖೆಯನ್ನು ಮಾಡಿದ್ರಂತಲ್ಲ, ಏನೇನು ಮಾಡಿದ್ರು, ಏನೇನು ವಿಚಾರಗಳು ಹೊರಗಡೆ ಬಂದಿದೆ ವೆಂಕಟೇಶ್? ಕಾರ್ತಿಕ್, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಾ AI ಮೂಲಕ ವಿಡಿಯೋಗಳನ್ನು ಸೃಷ್ಟಿಸಿ ಸಮಾಜದಲ್ಲಿ ಒಂದು ಶಾಂತಿಯನ್ನು ಕದಡುವ ಕೆಲಸವನ್ನು ಮಾಡುತ್ತಾ ಇಂತಹ ಒಂದು ಕೃತ್ಯವನ್ನು ಎಸಗಿದ್ದಂತಹ ಆರೋಪಿಯಾಗಿ ಈಗ ಸದ್ಯ ಸಮೀರ್ ಏನಿದ್ದಾನೆ ಆತನ ವಿರುದ್ಧ ಬೆಳ್ತಂಗಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಸಂಬಂಧಪಟ್ಟಂತೆ ಈಗ SIT ಯಲ್ಲಿ ಕೂಡ ತನಿಖೆ ಸಾಗ್ತಾ ಇದೆ. ಹಾಗಾಗಿ ನಿನ್ನೆ ಕೂಡ SIT ಅಧಿಕಾರಿಗಳು ಬೆಂಗಳೂರಿನಲ್ಲಿರುವಂತಹ ಹುಲ್ಲಳ್ಳಿ ಗ್ರಾಮದ ಅಲ್ಲಿ ನಿವಾಸವಾಗಿರುವಂತಹ ವಾಸದಲ್ಲಿ ಇದ್ದಂತಹ ಆತನ ಮನೆಗೆ ಕೂಡ ನಿನ್ನೆ ಬಂದಿದ್ರು. ಬಂದ ನಂತರ ಆರಂಭದಲ್ಲಿ ಬಂದು ಕೆಲ ಗಂಟೆಗಳ ಕಾಲ ಅಲ್ಲೇ ಒಂದು ವಾಸ್ತವವನ್ನು ಹೂಡಿದ್ರು. ಆದರೆ ಆತ ಮನೆ ಒಳಗಡೆ ಇದ್ರೂ ಕೂಡ ಹೊರಗಡೆ ಬರಲಿಲ್ಲ. ಸಾಕಷ್ಟು ಸಮಯ ಸತಾಯಿಸಿದ್ದ. ಅದಾದ ಬಳಿಕ ಆತನನ್ನ ಒಳಗಡೆ ಹೋದ ವೇಳೆಯಲ್ಲಿ SIT ಅಧಿಕಾರಿಗಳು ಸುಮಾರು 8 ಗಂಟೆಗಳ ಒಂದು ಕಾಲಾವಧಿಯಲ್ಲಿ ಕೂಡ ಆತನನ್ನ ತಪಾಸಣೆಯನ್ನ ಮಾಡಿದ್ರು, ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಿದ್ರು. ಮತ್ತೆ ಈ ಒಂದು ವಿಡಿಯೋಗಳನ್ನ ಮಾಡ್ಕೊಂಡಿದ್ದಂತಹ ಒಂದು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಸೇರಿದಂತೆ ಕೆಲವು ಡಿಜಿಟಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಎಲೆಕ್ಟ್ರಿಕ್ ಉಪಕರಣಗಳನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮಾಡಿದ್ರು. ನಿನ್ನೆ ಆತನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಅವನ ಜೊತೆಯಲ್ಲಿ ಇದ್ದಂತಹ ಒಂದು ಗಿರೀಶ್ ಮಟ್ಟಣ್ಣನವರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಆತನನ್ನ ಮಾತಾಡಿಸುವ ಒಂದು ಪ್ರಯತ್ನ ಮಾಡಿದಂತ ವೇಳೆಯಲ್ಲಿ ಆತ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಅದಾದ ಬಳಿಕ ಈ ಒಂದು AI ವಿಡಿಯೋವನ್ನ ಮಾಡಿದ್ರು, ಅದು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸೊ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ SIT ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಸಮೀರ್ಗೂ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ನನ್ನಿಂದ ಯಾವುದನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿದಂತಹ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಇಡೀ ದಿನ ಕೂಡ ಸಮೀರ್ ಜೊತೆಯಲ್ಲಿ ಏನ್ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಅಂದ್ರೆ ಈಗ ಕಾಡುವಂತಹ ಪ್ರಶ್ನೆಗಳು. ಸದ್ಯ ಆತನನ್ನು ಕೂಡ ಈಗ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದಾರೆ, ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರ ಸ್ಟೇಟ್ಮೆಂಟ್ಗಳನ್ನು ಕೂಡ ಮಾಡ್ಕೊಳ್ತಾರೆ. ಅದಾದ ಬಳಿಕ ಇಲ್ಲಿ ಈ ಒಂದು ಸಮೀರ್ಗೆ ಏನಾದರೂ ಹಣಕಾಸಿನ ವಿಚಾರವಾಗಿ ಏನಾದರೂ ವರ್ಗಾವಣೆ ಆಗಿದೆಯಾ, ಯಾವ ಉದ್ದೇಶಕ್ಕೋಸ್ಕರ ಈತ ವಿಡಿಯೋಗಳನ್ನು ಮಾಡದ, ಇದಕ್ಕೆ ಸಾಕ್ಷಿಗಳು ಏನಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ವಿಡಿಯೋವನ್ನು ಮಾಡಬೇಕಂದ್ರೆ ಅದಕ್ಕೆ ಸಾಕ್ಷಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಸಾಕ್ಷಿಗಳು ಇದ್ದು ಮಾಡದ್ನ ಅಥವಾ ಸುಮ್ಮನೆ ಕಾಲ್ಪನಿಕವಾಗಿ ಮಾಡಿದ್ನ ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಮುಂದೆ ಈ ಪ್ರಕರಣದಲ್ಲಿ ಮತ್ತೆಲ್ಲ ಯಾರಿಗೆ ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಕರೀತಾರೆ ಅನ್ನೋದನ್ನು ಕೂಡ ನೋಡಬೇಕು. ಕಾರ್ತಿಕ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.